ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗಲ್ಲಿ ಬ್ಯಾಕ್ ಟು ಸ್ಕೂಲ್ ರೂಟೀನ್ ಹೇಗಿರುತ್ತೆ ಅಂತ. ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ರೀಓಪನ್ ಇದೆ. ಸೊ ಅದರ ಹಿಂದಿನ ದಿನ ನನ್ನ ಒಂದು ಕೆಲಸ ಯಾವ ರೀತಿ ಇರುತ್ತೆ, ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆದರೆ ಮಕ್ಳಿಗೆ ಮಾತ್ರ ಕೆಲಸ ಇರೋದಿಲ್ಲ, ಪೇರೆಂಟ್ಸ್ಗೆ, ಅದರಲ್ಲೂ ತಾಯಿಗೆ ಜಾಸ್ತಿ ಕೆಲಸ ಹೇಳಬೇಕು. ಮಕ್ಳಿಗೆ ಏನು ಗೊತ್ತಾಗುತ್ತೆ, ನಾವು ಮಾಡೋದನ್ನು ನೋಡ್ಕೊಂಡಿರ್ತಾರೆ. ಸೊ ಫಸ್ಟ್ ಬಂದುಬಿಟ್ಟು ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ಕೊತಾ ಇದೆ. ನಾಳೆ ಆ್ಯಕ್ಚುಲಿ ಟ್ರ್ಯಾಕ್ ಪ್ಯಾಂಟು, ಸಂಡೇ ಆದ್ದರಿಂದ ಓಕೆ, ಮತ್ತೆ ಇನ್ನೊಂದು ದಿನ ಐರನ್ ಮಾಡೋದೇನಂತ ಹೇಳ್ಬಿಟ್ಟು ಎಲ್ಲ ಯೂನಿಫಾರ್ಮ್ನು ಒಂದೇ ಸರಿ ಐರನ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೆ. ಫಸ್ಟ್ ಕೆಲಸ ನಾವು ಡ್ರೆಸ್ನೆಲ್ಲ ಐರನ್ ಮಾಡ್ಕೊಂಡಿದ್ದೀವಿ ಅಂತ ನೋಡ್ಕೊಳ್ಳೋದು, ಅದ್ರ ಜೊತೆಗೆ ಶೂ, ಸಾಕ್ಸ್ ಎಲ್ಲನೂ ಕೂಡ ನೋಡ್ಕೋಬೇಕು. ಎಲ್ಲ ಕೂಡ ಆ್ಯಂಗರಲ್ಲಿ ಹಾಕಿಬಿಟ್ಟು ನಾನು ವಾರ್ಡ್ರೋಬಲ್ಲಿ ಎತ್ತಿಡ್ತೀನಿ. ಸೊ ಬೆಳಗ್ಗೆಗೆ ನನ್ನ ಮಗಳಿಗೆ ಈಸಿ ಆಗುತ್ತೆ ಎಲ್ಲನೂ ತೊಗೊಳೋದಕ್ಕೆ. ಸ್ಕರ್ಟು ಮತ್ತು ಪ್ಯಾಂಟು, ಶರ್ಟ್ ಎಲ್ಲ ಒಂದೇ ಆ್ಯಂಗರಲ್ಲಿ ಹಾಕ್ಬಿಟ್ಟು ಎತ್ತಿಡ್ತೀನಿ. ಈಗ 2 ದಿನ ಐರನ್ ಮಾಡೋದು ತಪ್ಪುತ್ತೆ ನನಗೆ ಮಂಗಳವಾರ. ಸೊ ಅದಾದಮೇಲೆ ನಾನು ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡಿದ್ದೆ. ಬಿರಿಯಾನಿ ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಆ ರೆಸಿಪಿಯನ್ನೇ ಶೇರ್ ಮಾಡಿಲ್ಲ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಅದರ ಹಸಿ ವಾಸನೆ ಹೋಗಿ ಖಾರ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ. ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗೋ ಅಷ್ಟಾದ್ರೂ ನೀವು ಆಯಿಲ್ನ ಹಾಕ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ರುಬ್ಬಿಟ್ಟಿದ್ದೆ, ಅದು ಬಿರಿಯಾನಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು 2ಕ್ಕೂ ರುಬ್ಬಿಟ್ಟಿದ್ನಲ್ಲ, ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ತುಂಬ ಸಿಂಪಲ್, ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ, ನಾನು ಜಾಸ್ತಿ ತಿಂದಿಲ್ಲ, ಸ್ವಲ್ಪನೇ ತಿಂದಿರೋದು. ಆಮೇಲೆ ನೀವು ಕೇಳ್ಬೋದು, ಇವಾಗ ಹಸಿಮೆಣ್ಸಿನ್ಕಾಯಿ ತಿನ್ನಬಾರ್ದಲ್ವಾ, ಬಾಣಂತಿ ಹಂಗೆ ಹಿಂಗೆ ಅಂತ. ಆ ಥರ ಏನೂ ಇಲ್ಲ. ಒಂದು 3 ಮಂತ್ಸ್ವರೆಗೂ ನಾನು ನಿಮ್ಗೆ ಹೇಳಿದೆ, 40 ಡೇಸ್ವರೆಗೂ ನಿಮ್ಮದು ಏನು ಡಯಟ್ ಇರುತ್ತಲ್ಲ ಬಾಣಂತಿಯರಿಗೆ, ಅದು ತುಂಬ ಸ್ಟ್ರಿಕ್ಟಾಗಿರಬೇಕು. ಸೊ ಎಲ್ಲೋದ್ರೂ ಮತ್ತೆ ಟಾಪಿಕ್ ಅಲ್ಲಿಗೆ ಬರುತ್ತೆ ಅಂತ ಅಂದ್ಕೊಬೇಡಿ. ಸೊ ಇವತ್ತು ನಾನು ಬ್ಯಾಕ್ ಟು ಸ್ಕೂಲ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ಇವತ್ತು ಈ ಟಾಪಿಕನ್ನು ಮಾತಾಡೋಣ. ಅದಾದಮೇಲೆ ಚಿಕನನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನೋ ಒಂಥರ ಖುಷಿ ಸ್ಕೂಲ್ ರೀಓಪನ್ ಅಂತ ಅಂದರೆ ನಮಗೆ. ಆವಾಗ ನಾವು ಚಿಕ್ಕ ಮಕ್ಕಳಲ್ಲಿ ತುಂಬ ಬೇಜಾರಾಗ್ತಾಯಿತ್ತು, ಅಯ್ಯೋ ಮತ್ತೆ ಸ್ಕೂಲ್ ಓಪನ್ ಆಗೋಯ್ತು ಅಂತ. ಬಟ್ ಇವಾಗ ಹಂಗಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತಂದರೆ ಒಳ್ಳೆ ಹಬ್ಬ ಥರ ಆಗಿಬಿಡುತ್ತೆ. ಅದ್ರ ಹಿಂದಿನ ದಿನ ಏನು ಬೇಕು ಏನು ಬೇಡ, ಆಮೇಲೆ ಈ ರಿಬ್ಬನ್ ಬೇಕಾ, ಕ್ಲಿಪ್ ಬೇಕಾ. ಸೊ ಇವತ್ತು ಬ್ಯಾಂಗಲ್ಸ್ ಹೋಗಿ ಎಲ್ಲ ತೊಗೊಂಡು ಬಂದೆ, ರಿಬ್ಬನ್ನು, ಕ್ಲಿಪ್ಪು ಮತ್ತು ಗೋಲ್ಡ್ ಇಯರಿಂಗ್ಸ್ ಹಾಕೋಂಗಿಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸ್ಟಡ್ ಎಲ್ಲ. ಹೀಗೆ ಎಷ್ಟೊಂದು ಪರ್ಚೇಸಿಂಗ್ ಎಲ್ಲ ಆಯಿತು, ಬಟ್ ಈ ವ್ಲಾಗಲ್ಲಿ ಅದೆಲ್ಲ ಏನೂ ತೋರಿಸಿಲ್ಲ. ಅದಾದಮೇಲೆ ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಡಾಬಾ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಮನೇಲಿ. ಎಷ್ಟು ಈಸಿ, ಎಷ್ಟು ಕ್ವಿಕ್ಕಾಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಟ್ ಖಾರ ಮಾತ್ರ ಮಸ್ತಾಗಿರುತ್ತೆ. ಟ್ರೈ ಮಾಡಿ ಯಾರಾದರೂ ಒಮ್ಮೆ, ಚೆನ್ನಾಗಿರುತ್ತೆ ಯಾವಾಗಾದರೂ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ಇವತ್ತಿನ ಊಟ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್. ತುಂಬ ಒಂದು ಇವತ್ತಿನ ಕೆಲಸ ಸಿಕ್ಕಾಪಟ್ಟೆ ಕಷ್ಟವಾದ ಕೆಲಸ. ಅಂದರೆ ನಾನು ಶಾರ್ಟ್ ಕ್ಲಿಪ್ಪಲ್ಲಿ ನಿಮಗೆ ತೋರಿಸಿದ್ದೀನಿ, ಯಾಕೆಂದರೆ ಕಂಪ್ಲೀಟ್ ಕೆಲಸ ಎಲ್ಲ ತೋರಿಸ್ತಾ ಹೋದರೆ ತುಂಬ ಲೆಂತ್ ಆಗಿಬಿಡುತ್ತಲ್ವ ವಿಡಿಯೋ. ಸೊ ಹಾಗಾಗಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ, ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ, ಉಪ್ಪು ಹೇಳಿದ್ದೀನಿ. ಸೊ ಇಷ್ಟೇ, ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಅದಾದ ತಕ್ಷಣ ನಾನು ಇನ್ನೇನು ಸ್ಕೂಲ್ ಓಪನ್ ಆದ ತಕ್ಷಣ ಅವ್ರದ್ದು ರುಟೀನ್ ಮತ್ತೆ ಚೇಂಜ್ ಆಗುತ್ತಲ್ವ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತಾರೆ, ಸಂಜೆ ಎಷ್ಟೊತ್ತಿಗೆ ಬರ್ತಾರೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ನನ್ನ ಮಗಳಿಗೆ ರುಟೀನ್ ಚಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಟೇಬಲನ್ನು ಹಾಕಿ ಕೊಡ್ತೀನಿ. ಅದನ್ನು ಫಾಲೋ ಅಪ್ ಮಾಡಬೇಕು ಎವ್ರಿ ಡೇ. ಇಲ್ಲ ಅಂತಂದರೆ ಮಕ್ಕಳು ಫಾಲೋ ಮಾಡೋದಿಲ್ಲ, ಹೆಂಗಂದ್ರೆ ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವ್ರಿಗೊಂದು ರುಟೀನನ್ನು ನಾವು ಫಾಲೋ ಮಾಡೋದನ್ನು ಹೇಳ್ಕೊಟ್ಟಾಗ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಮಗಳು ಇದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡೋದು. ರುಟೀನ್ ಬರ್ಕೊಟ್ರೆ ಮಾತ್ರ, ಬರಲಿಲ್ಲ ಅಂತಂದರೆ ಅವ್ರು ಬೇರೆ ಇದಾಗ್ಬಿಡುತ್ತೆ. ಅವ್ರು 6:10 ಬರುತ್ತೆ ಬಸ್ಸು. ಸೊ ಹಾಗಾಗಿ ನಾನು 5 o'clock ಅವ್ರದ್ದು ವೇಕಪ್ ಟೈಮನ್ನು ಫಿಕ್ಸ್ ಮಾಡಿದ್ದೀನಿ. ಅಲ್ಲಿಂದ 3 ಆಗುತ್ತೆ, 2:40
2 ಇಲ್ಲ 3 o'clock ಮನೆಗೆ ಬರೋದು. ಅಲ್ಲಿಂದ ಏನೇನು ಕೆಲಸ ಮಾಡಬೇಕು ಆ್ಯಂಡ್ 1 hour ಸ್ಟಡಿ ಟೈಮು, ಒಂದು ಹಾಫ್ ಆನ್ ಅವರ್ ಟಿ ವಿಗೆ, ಒಂದು ಹಾಫ್ ಆನ್ ಅವರ್ ರಿಲ್ಯಾಕ್ಸ್ ಟೈಮ್ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ನಾನು ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮನ್ನು ಬರೆದ್ಬಿಟ್ಟಿದ್ದೀನಿ. ಒಂದು ವಾರ ಹೆಚ್ಚು ಕಮ್ಮಿ ಅವ್ರಿಗೆ ಫಾಲೋ ಮಾಡೋದು ಕಷ್ಟ ಆಗ್ಬೋದು. ನಾನು ಅವ್ರಿಗೆ ಅದನ್ನು ಕೂಡ ಹೇಳಿದ್ದೀನಿ, ಒಂದು ವಾರ ಅಷ್ಟೇ ಎಕ್ಸ್ಕ್ಯೂಸು ಪ್ರತಿಯೊಂದಕ್ಕೂ. ಅದಾದಮೇಲೆ ನೀನು ಎಲ್ಲನೂ ಕೂಡ ಡಿಟೋ ಫಾಲೋ ಮಾಡಬೇಕಂತ. ಅದಾದಮೇಲೆ ಶೂ ಎಲ್ಲ ವಾಶ್ ಮಾಡೋದಕ್ಕೆ ಇಟ್ಟಿದ್ದೆ. 40 days ಆಗೋಯ್ತಲ್ಲ, ಎಲ್ಲ ವಾರ್ಡ್ರೋಬೆಲ್ಲ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಡಸ್ಟ್ ಎಲ್ಲ ಒರೆಸಿ ಚಪ್ಪಲ್ ಸ್ಟ್ಯಾಂಡಲ್ಲಿ ಇತ್ತಲ್ವ, ಒಂದು ಸ್ವಲ್ಪ ಏನೇ ಆದರೂ ನಾವು ಹೆಂಗೆ ವಾಶ್ ಮಾಡಿದ್ರು ಅದ್ರಲ್ಲಿ ಸ್ವಲ್ಪ ಫಂಗಸ್ ಆಗಲಿ, ಒಂದು ಬ್ಯಾಕ್ಟೀರಿಯಾ ಆಗಲಿ, ಈ ಥರ ಆಗೇ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಬೇಕಿಂಗ್ ಸೋಡಾ, 1-2 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಪೌಡರು, ಟಾಲ್ಕಮ್ ಪೌಡರ್ ಯಾವುದಾದ್ರೂ ಓಕೆ, ಸ್ಮೆಲ್ ಗಮ್ ಅನ್ನೋದಕ್ಕೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟು ಶೂ ಅಲ್ಲಿ ಹಾಕಿ ಬಿಟ್ಬಿಡಿ. ಸೋಡಾ ಬಂದುಬಿಟ್ಟು ಏನಾಗುತ್ತೆ, ಅದರಲ್ಲಿರೋ ಮಾಯ್ಶ್ಚರ್ನ ಹೀರ್ಕೊಳ್ಳುತ್ತೆ, ಜೊತೆಗೆ ಬ್ಯಾಕ್ಟೀರಿಯಾಗಳೇನಾದರೂ ಇದ್ದರೆ ಸಾಯುತ್ತೆ. ನಾನಿದು ಆಲ್ರೆಡಿ ವಾಶ್ ಮಾಡಿ ಟಿಶ್ಯೂ ಅಲ್ವಾ, ಮತ್ತೆ ವಾಶ್ ಮಾಡಿಲ್ಲ. ಹಾಗೆ ಬಿಸಿಲು ಕೂಡ ತುಂಬ ಕಡಿಮೆ ಇದೆ ಅಲ್ವಾ, ಇವಾಗ ವಾಶ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಾನು ಕೋಲ್ಗೇಟನ್ನು ಒಂದು ತೇವದ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸಿದ್ದೆ. ಅದು ಫುಲ್ಲಾಗಿ ನೋಡಿ ವೈಟ್ ಕಲರ್ ಶೈನಿಂಗ್ ಬಂದಿದೆ. ಅದಾದಮೇಲೆ ಬ್ಯಾಡ್ ಸ್ಮೆಲ್ಲಿಗೆ ಇದನ್ನು ನಾನು ಫಾಲೋ ಮಾಡ್ತೀನಿ. ಇದೊಂದು ಟಿಪ್ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮಕ್ಕಳಿಗಲ್ವಾ ಸುಮ್ಮನೆ ಕಾಲಲ್ಲಿ ಇನ್ಫೆಕ್ಷನ್ ಆಗೋದು, ಸೊ ಅದೆಲ್ಲ ಬೇಡ. ಹಾಗಾಗಿ ಚೆನ್ನಾಗೆ ಸೋಡಾ ಹಾಕಿ ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಅದನ್ನು ತೆಗೆದುಬಿಟ್ಟು ನೀವು ಹಾಕಿ ಕಳಿಸ್ಬೋದು. ಅದನ್ನು ಹಿಂಗಂದರೆ ಎಲ್ಲ ಬಂದುಬಿಡುತ್ತೆ. ಪೌಡರ್ದು ಸ್ಮೆಲ್ ಹಾಗೆ ಇರುತ್ತೆ, ಪೌಡರ್ದು ಏನು ಪ್ರಾಬ್ಲಮ್ ಇಲ್ಲ, ಕಾಲಿಗೆ ಸಾಫ್ಟಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇನ್ನೂ ಪೆಂಡಿಂಗ್ ಉಳಿದಿತ್ತು. ನನ್ನ ಮಗಳನ್ನ ಹೆಂಗಾಯಿತು ಅಂತಂದರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ಇದು ಆಗಬಾರ್ದು. ನಂದು ನೆಕ್ಸ್ಟ್ ಡೇ ಸ್ಕೂಲ್ ರುಟೀನ್ ಅಂತ ತೋರಿಸ್ಬಿಟ್ಟು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಮಾಡಬಾರ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯಿತು, ನನಗೆ ನನ್ನ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಇದು ಮಕ್ಳಿಗೂ ಕೂಡ ಜವಾಬ್ದಾರಿ ಇರಬೇಕಿತ್ತು. ಪ್ರಗತಿ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ನಾನು ಆಮೇಲೆ ನೋಡಿದಾಗ ನಮಗೆ ಇಷ್ಟು ಪ್ರಾಜೆಕ್ಟ್ ವರ್ಕ್ ಎಲ್ಲ ಇತ್ತು, ಅದನ್ನು ಕೂಡ ನಾನು ಫಿನಿಷ್ ಮಾಡೋದಕ್ಕೆ ಹೇಳಿದೆ. ತುಂಬ ಸಿಂಪಲ್ಲಾಗಿತ್ತು, ಜಾಸ್ತಿ ಏನು ಡಿಫಿಕಲ್ಟಾಗಿ ಕೊಟ್ಟಿರಲಿಲ್ಲ. ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಬೇಜಾರಾಗುತ್ತಲ್ಲ, ಓಕೆ ಒಂದು ಬರ್ಗರ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋದ್ರೇಜ್ ಅವ್ರದ್ದು ರೆಡಿ ಆಲೂ ಟಿಕ್ಕಾ ಸಿಗುತ್ತೆ, ಅದು ನಮ್ಮ ಶಾಪಲ್ಲಿ ಅವೈಲಬಲ್ ಇತ್ತು. ಹಾಗಾಗಿ ಮಾಡೋಂಗಿದ್ರೆ ತಂದುಕೊಡ್ತೀನಿ ಅಂದರು. ಸೊ ನನ್ನ ಮಗಳು ತುಂಬ ದಿನದಿಂದ ಬರ್ಗರ್ ಬುಕ್ ಮಾಡ್ಕೊಡ್ತೀಯ ಮಮ್ಮಿ ಅಂತ ಕೇಳ್ತಾನೆ ಇದ್ದರು. ಸರಿ ಆಯಿತು, ಮನೆಯಲ್ಲೇ ಮಾಡಿಬಿಡೋಣ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಬರ್ಗರ್ಗೆ ಎಲ್ಲ ಮಾಡಿಕೊಂಡೆ. ಯಾವಾಗಾದರೂ ಒಮ್ಮೆ ತಿನ್ನೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಇದು. ಅದಕ್ಕೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಆಮೇಲೆ ಆಲೂ ಟಿಕ್ಕಾ, ಅದ್ರ ಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಮತ್ತು ಮಯೋನೀಸ್, ನಾನು ತಂದೂರಿ ಮಯೋನೀಸ್ ಯೂಸ್ ಮಾಡಿದ್ದೀನಿ. ವೈಟ್ ಮಯೋನೀಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬರ್ಗರ್ ಸೂಪರಾಗಿತ್ತು. ಅದಕ್ಕೆ ಅನ್ಸುತ್ತೆ ಎಲ್ಲರೂ ಬರ್ಗರ್ನ ಇಷ್ಟೊಂದು ಇಷ್ಟಪಡೋದು. ಆ್ಯಕ್ಚುಲಿ ನಾನಿದು ಲೈಫಲ್ಲಿ ಸೆಕೆಂಡ್ ಟೈಮ್ ಬರ್ಗರ್ ತಿಂತಾ ಇರೋದು. ಹಾಗಾಗಿ ಎಂತ 150 ರೂಪಾಯಿ ಒಂದು ಬರ್ಗರು, ವೆಜ್ ಬರ್ಗರು. ಬುಕ್ ಮಾಡಿ ಮಮ್ಮಿ ಅಂದಾಗೆಲ್ಲ ಸ್ವಿಗ್ಗಿ ಓಪನ್ ಮಾಡೋದು, ಅದ್ರ ಪ್ರೈಸ್ ನೋಡಿಬಿಟ್ಟು 150 ಅಂತೆ 200 ರೂಪಾಯಿ ಅಂತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾಯಿದೆ. ಸೊ ಇದಾಯಿತು. ಈವ್ನಿಂಗ್ ಆದಮೇಲೆ ಟೀ ಜೊತೆಗೆ ನನ್ನ ಮಗಳಿಗೆ ಬೆಳಗ್ಗೆಗೆ ಟಿಫನ್ನಿಗೆ ಮತ್ತು ಸ್ನ್ಯಾಕ್ಸಿಗೆ ಏನೇನು ಬೇಕೆಲ್ಲ ಲಿಸ್ಟ್ ಮಾಡ್ತಾಯಿದ್ದೆ. ಇದು ಮೇನ್ ಆಗುತ್ತೆ. ಯಾಕೆ ಅಂತಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ನಮ್ಮ ಮಗಳಿಗೆ ಬೇಗನೆ ಸ್ಕೂಲಲ್ಲ, ಆವಾಗ ಯಾವ ಶಾಪು ಓಪನ್ ಇರೋದಿಲ್ಲ. ದಸರಾ ಮೆಣಸಿಗೆ ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಲಿಸ್ಟ್ ಮಾಡಿ ನೈಟೇ, ಇವಾಗಲ್ಲ ಯಾವಾಗಲೂ ಅಷ್ಟೇ, ಸ್ಕೂಲ್ ಓಪನ್ ಆದ ತಕ್ಷಣ ನೈಟೇ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿ ತರಿಸ್ಬಿಡ್ತಾಯಿದ್ದೆ. ಇವತ್ತು ನಾನೇ ಹೊರಗಡೆ ಹೋಗಿದ್ದೆ ಪ್ರೀತಮ್ನ ಕರ್ಕೊಂಡು. ತುಂಬ ದಿನ ಆಗಿತ್ತು ನಮ್ಮ ಶಾಪಿಗೆ ಹೋಗಿರಲಿಲ್ಲ. ಪ್ರಗತಿ ಕಿಸಾನ್ ಮಾರ್ಟ್ ಅಲ್ಲಿ ಹೋದ್ವಿ. ನಮ್ಮ ಪ್ರೀತಮ್ನಿದೆ ಅಂದ್ಕೊತೀನಿ, ನಾನು ಮನೆಗೆ ಬಂದಾಗಿಂದ ಇವಾಗಲೇ ತುಂಬ ದಿನ ಆದಮೇಲೆ ಕರ್ಕೊಂಡು ಹೋಗಿರೋದು. ಹೋಗಿ ಏನೇನು ಬೇಕೋ ಎಲ್ಲನೂ ನನ್ನ ಮಗಳಿಗೆ ಹೇಳ್ತಾ ಇದೆ. ಎಲ್ಲ ತೊಗೊಂಡ್ರು. ಹಾಗೆ ಜೊತೆಗೆ ಹಾಲು, ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕೂಡ ಸಿಗಲ್ಲ ಅಲ್ವಾ ಅಷ್ಟು ಬೇಗ. ಹಾಗಾಗಿ ಒಂದು ಅರ್ಧ ಲೀಟರ್ ಹಾಲು, ತರಕಾರಿ, ಟಿಫನ್ಗೆ ಏನೇನು ಬೇಕು, ಸ್ನ್ಯಾಕ್ಸಿಗೆ ಏನು ಬೇಕು ಎಲ್ಲ ನೋಡಿ ತೊಗೊಂಡ್ವಿ. ನನ್ನ ಮಗಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿದ್ದೆ. ಯಾಕೆಂದರೆ ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಒಂದು ಹಬ್ಬ ಥರ ಅಲ್ವಾ ನಮಗೆ. ಹಾಗಾಗಿ ಚೆನ್ನಾಗಿ ನೀಟಾಗಿ ಫ್ರೆಶ್ ಆಗಿ ನೀಟಾಗಿ ಫಸ್ಟ್ ಡೇ ಅಲ್ವಾ ಸ್ಕೂಲು, ತುಂಬ ಇಂಪ್ರೆಸಿವ್ ಆಗಿರಲಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ನಾವು ಒಂದು ಉತ್ಸಾಹದಲ್ಲಿದ್ದಾಗ ಅವ್ರಿಗೂ ಒಂಥರ ಏನೋ ಖುಷಿ ಇರುತ್ತೆ ಸ್ಕೂಲ್ಗೆ ಹೋಗೋದಕ್ಕೆ. ಹಾಗಾಗಿ ಅಲ್ಲಿಂದ ಬಂದು ಪ್ರಗತಿ ಫ್ರೆಶ್ ಅಪ್ ಆದರು, ಸ್ನಾನ ಎಲ್ಲ ಮಾಡಿಸ್ದೆ, ಹೆಡ್ ವಾಶ್ ಮಾಡಿಸ್ದೆ. ಹಾಗೆ ಪ್ರತಿದಿನ ಅಷ್ಟೇ ಫಿಶ್ ಟ್ಯಾಂಕಲ್ಲಿ ಫಿಶ್ಗೆ ಫುಡ್ ಹಾಕೋದು ನನ್ನ ಮಗಳು. ಆ ಜವಾಬ್ದಾರಿಯನ್ನು ನನ್ನ ಮಗಳಿಗೆ ಹೇಳಿದ್ದೀನಿ. ನೈಟ್ 8 ಗಂಟೆಗೆ ಟೈಮ್ ಫಿಕ್ಸ್ ಮಾಡಿದ್ದೀನಿ, ಅಷ್ಟರೊಳಗೆ ಫುಡ್ ಹಾಕಬೇಕು. ಸೊ ಈ ರೀತಿ ಏನೋ ಒಂದು ಜವಾಬ್ದಾರಿ ಕೊಟ್ಟಾಗ ಮಕ್ಳಿಗೆ ಒಂದು ಟೈಮ್ ಸೆನ್ಸ್ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
ಅದಾದಮೇಲೆ ಕ್ಲೀನಾಗಿ ತಲೆ ಎಲ್ಲ ಡ್ರೈ ಮಾಡಿದೆ. ನೈಟ್ ಆಗಿತ್ತು, ಆಲ್ಮೋಸ್ಟ್ ಟೈಮ್ ಆಗೇ ಹೋಗಿತ್ತು. ಸ್ವಲ್ಪ ಇವತ್ತು ಫುಲ್ಲು ಸಂಡೇ ಅಂತ ಹೇಳಿದ್ರೆ ಬ್ಯುಸಿ ಡೇ ಆಗೋಗಿತ್ತು ನನಗಂತೂ. ಬೆಳಗ್ಗೆಯಿಂದ ಮನೆ ಕೆಲಸ, ಕುಕ್ಕಿಂಗ್ ಅದಾಯಿತು. ಈವ್ನಿಂಗಿಂದ ಫುಲ್ಲು ಸ್ಕೂಲ್ಗೆ ಪ್ರಿಪ್ರೇಷನ್ ಆಯಿತು. ಅದಾದಮೇಲೆ ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದೆ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಇತ್ತು, ಅದನ್ನೇ ಕೂಡ ನೈಟ್ಗಾಯಿತು. ಬೇಗ ಊಟ ಮಾಡೋದಕ್ಕೆ ಕೊಟ್ಬಿಡಬೇಕು. ನಾನು ಟೈಮಿಂಗ್ಸಲ್ಲಿ 8:30ಗೆಲ್ಲ ಊಟ ಮುಗಿಸ್ಬಿಟ್ಟು ಮಲ್ಕೊಳ್ಳೋಕೆ ಹೇಳಿದ್ದೆ. ಫಸ್ಟ್ ಬಂದ್ಬಿಟ್ಟು ಸೇಫ್ಟಿ ಕಿಟ್, ಇದರಲ್ಲಿ ಮಾಸ್ಕ್ ಇದೆ, ಎಕ್ಸ್ಟ್ರಾ ಮಾಸ್ಕ್, ಅದು ಸ್ಯಾನಿಟೈಸರ್, ಇಷ್ಟೇ. ಇದು ಬಾಕ್ಸ್, ಇದರಲ್ಲಿ ಸ್ಕೆಚ್ ಪೆನ್ಸ್ ಇದೆ, ಗಮ್ಸ್, ಗ್ಲೂಸು, ಹಾಗೂ ಇದರಲ್ಲಿ ಇದು ಸ್ಕೆಚ್ ಪೆನ್ಸು ಕಲರ್ಸ್ ಇದೆ. ಹಾಗೂ ಇದರಲ್ಲಿ ಬಂದ್ಬಿಟ್ಟು ಪೆನ್ಸಿಲ್, ನಾರ್ಮಲ್ ಸ್ಕೆಚ್, ಇದು ಸ್ಕೇಲು, ಶಾರ್ಪ್ನರು ಮತ್ತೆ ಬುಕ್ಸ್. ಸಬ್ಜೆಕ್ಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಸೊ ಟಾಪ್ ಅಲ್ಲಿ ಹಿಂಗೆ ಬರುತ್ತೆ, ಆಗ ಹಿಂಗೆ ಇಕ್ಕಿರ್ತೀವಲ್ಲ, ಈಗ ಈಸಿ ಆಗುತ್ತೆ ರೀಡ್ ಮಾಡೋಕ್ಕೆ, ತಗೊಂಡ್ಬೋದು ಬೇಗ. ಬ್ಯಾಗೆಲ್ಲ ಪ್ಯಾಕ್ ಮಾಡೋದನ್ನ ಮಕ್ಕಳಿಗೆ ಬಿಡಿ, ಅವರೇ ಎಲ್ಲನೂ ಬ್ಯಾಗಲ್ಲಿ ಏನೇನಿದೆ ಇಲ್ಲ ಎಲ್ಲ ಚೆಕ್ ಮಾಡಿ ಅವ್ರ ಬ್ಯಾಗನ್ನು ಅವರೇ ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ಕೂಡ ಅಷ್ಟೇ, ಅವ್ರಿಗೊಂದು ಟೈಮಿಂಗ್ಸಲ್ಲಿ ಈ ಒಂದು ಬ್ಯಾಗ್ ರೆಡಿ ಆಗಬೇಕಂತ. ಅದಾದಮೇಲೆ ಅವರೇ ಅಲಾರಾಮ್ ಇಟ್ಕೊಂಡು ಮಲ್ಕೊಳ್ಳೋದು. 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಗಿದ್ರೆ ಇನ್ನು ಬೆಳಗ್ಗೆ ಎದ್ದೇಳಬೇಕು. ಸೊ ಈ ಅಭ್ಯಾಸ ರೂಢಿ ಆದರೆ ಅವ್ರಿಗೂ ಕೂಡ ಒಂದು ರುಟೀನ್ ಏನಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಅವ್ರಿಗೆ ಆ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಇದಿಷ್ಟು ಪ್ರಗತಿಗೆ ನಾನು ಹೇಳಿದ್ದು. ಇದಾದಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ಶಾಪಿಂದ ಏನೇನು ತೊಗೊಂಡು ಬಂದಿದ್ದೆ ಅದೆಲ್ಲ ಅಲ್ಲಲ್ಲೇ ಇತ್ತು, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನೈಟೇ ತರಕಾರಿ ಎಲ್ಲ ಕಟ್ ಮಾಡೋ ಕೆಲಸ ಆಗೋಗುತ್ತೆ. ಯಾಕೆ ಅಂತ ಅಂದರೆ ಬೆಳಗ್ಗೆ ಒಂದು ವಸ್ತು ಸಿಕ್ಕಿಲ್ಲ ಅಂತಂದರೆ, ಒಂದು ಸ್ವಲ್ಪ ಟಿಫನ್ ಲೇಟ್ ಆಯಿತು ಅಂದರೆ ಆ ಥರದಲ್ಲಿ ಮಾಡೋ ಕೆಲಸಗಳು ಒಂದೋಗಿ ಎರಡಾಗುತ್ತೆ. ಆಮೇಲೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಮಕ್ಕಳ ಮೇಲೆಲ್ಲ ಕೂಗಾಡೋದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ನೈಟೇ ಪ್ರಿಪೇರ್ ಆಗಿಬಿಟ್ರೆ ಬೆಳಗ್ಗೆ ಕಾಮಾಗೆ ನಾವು ಮಕ್ಕಳನ್ನ ಆರಾಮಾಗಿ ಸ್ಕೂಲಿಗೆ ಕಳಿಸ್ಬೋದು, ಅವ್ರಿಗೆ ಮೆಂಟಲ್ ಪ್ರೆಷರ್ ಇರೋದಿಲ್ಲ. ಹಾಗಾಗಿ ಫಸ್ಟು ನೀವು ಒಂದಿಷ್ಟು ಟೈಮನ್ನು ನಿಮಗೆ ಸೆಟ್ ಮಾಡ್ಕೊಂಡ್ಬಿಡಿ. ನಾವೇನು ಮಾಡೋದು, ಬೆಳಗ್ಗೆನೇ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದೇಳೋದು 5 ನಿಮಿಷ ಲೇಟ್ ಆದ್ರೂ ಟಿಫನ್ ಆಗೋಲ್ಲ, ಅಲ್ಲಿ ಮಗುಗೆ ಯೂನಿಫಾರ್ಮ್ ರೆಡಿ ಇರೋಲ್ಲ, ಇನ್ನೊಂದೇನೋ ಸಿಗೋಲ್ಲ. ಸೊ ಅವಾಗೇನಾಗುತ್ತೆ, ಅಲ್ಲಿ ಮಕ್ಕಳ ಮೇಲೆಲ್ಲ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಕಾಮನಾಗಿ ಆಗುತ್ತೆ. ನಮಗೂ ಕೂಡ ಒಂಥರ ಟೆನ್ಷನ್, ಅವತ್ತಿನ ದಿನಾನೇ ಚೆನ್ನಾಗಿರಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ದಿನ ಹಾಳಾಯಿತು ಅಂದರೆ ಮುಗೀತಲ್ಲಿಗೆ. ಮಕ್ಳಿಗೂ ಅಷ್ಟೇ, ಸ್ಕೂಲ್ಗೆ ಹೋಗೋ ಮಕ್ಕಳಲ್ವ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು. ಹಾಗಾಗಿ ನೈಟೇ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಏನು ಬೇಕಂತ ಡಿಸೈಡ್ ಆಗೋಗಿರುತ್ತಲ್ವ ಟಿಫನ್ನು. ಅದಾದಮೇಲೆ ಹಾಲಿನ ತಪ್ಪಲೆನೂ ಅಷ್ಟೇ, ಹಾಲಿನ ಕುಕ್ಕರು ಏನಿದೆ, ಪಾತ್ರೆ, ಎಕ್ಸ್ಟ್ರಾ ಪಾತ್ರೆ ಅದೆಲ್ಲ ತೊಳೆದ್ಬಿಟ್ರೆ ನಮ್ಮ ಥರ ಮಕ್ಕಳು, ಬೇಗ ಹೋಗೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಹಾಲು ಕಾಯಿಸೋದಕ್ಕಿರ್ಬೋದು, ಅಥವಾ ಅವ್ರು ಹೋದ್ಮೇಲೆ ನಮಗೆ ಟೀ ಮಾಡೋದಕ್ಕಾದರೂ ಆಗಿರ್ಬೋದು, ಏನೋ ಒಂಥರ ರಿಲ್ಯಾಕ್ಸ್ ಆಗೋದಕ್ಕೆ ಹಾಲು ಬೇಕೇ ಬೇಕಲ್ವ. ಹಾಗಾಗಿ ಎಕ್ಸ್ಟ್ರಾಗಿ ಬಟಾಣಿ ಎಲ್ಲ ಇತ್ತು, ಅದನ್ನೆಲ್ಲ ಎತ್ತಿಟ್ಟೆ. ಮಿಕ್ಸ್ ವೆಜಿಟೇಬಲ್ಸ್, ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಗೆ. ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನು ಮತ್ತು ಒಂದೇನಾದರೂ ಫ್ರೂಟ್ಸು, ದಾಳಿಂಬೆ ಹಣ್ಣೆಲ್ಲ ಸುಳಿದಿಟ್ಟೆ. ಈ ಥರ ಏನು ಬೇಕೋ ಅದು ಪ್ಲ್ಯಾನ್. ದಾಳಿಂಬೆ ಹಣ್ಣು ಇದ್ದರೆ ಮಾತ್ರ ಮುಂಚೆನೇ ಸುಳಿಯೋದು, ಇಲ್ಲ ಅಂತಂದರೆ ಆಪಲ್ ಆದರೆ ಬೆಳಗ್ಗೆನೇ ಕಟ್ ಮಾಡಿ ಕೊಡ್ತೀನಿ. ಇದೆಷ್ಟು ಬಂದುಬಿಟ್ಟು ನನ್ನ ಮಗಳಿಗೆ ಬೆಳಗ್ಗೆ ಏನೇನು ಬೇಕೋ ಎಲ್ಲ ರೆಡಿ ಆಯಿತು. ನನ್ನ ಮಗಳು ನಿದ್ದೆ ಮಾಡಿ ನಾನು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಇಷ್ಟೆಲ್ಲ ರೆಡಿ ಆಗುತ್ತೆ. ಸೊ ಬೆಳಗ್ಗೆ ಗುಡ್ ಮಾರ್ನಿಂಗು, ಏನೋ ಒಳ್ಳೆಯ ಮಾರ್ನಿಂಗ್ ನಮಗಾಗುತ್ತೆ. ಅದಾದಮೇಲೆ ತುಂಬ ದಿನ ಆಗಿತ್ತಲ್ವ, ಲಂಚ್ ಬಾಕ್ಸು, ಆಮೇಲೆ ವಾಟರ್ ಬಾಟಲ್ ಎಲ್ಲೆಲ್ಲಿದ್ದು ಅದಕ್ಕೆಲ್ಲನೂ ಕೂಡ ತೊಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಬೆಳಗ್ಗೆ ನಂಗೆ ಈಸಿಯಾಗಿ ಸಿಗುತ್ತೆ. ಕಟ್ ಮಾಡಿದ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೊ ನಾನು ಕೂಡ ಹೋಗಿ ಅಲಾರಾಮ್ ಸೆಟ್ ಮಾಡಿ ಮಲ್ಕೋತೀನಿ. ಇವತ್ತಿಗೆ ನನ್ನ ರೊಟೀನ್ ಎಷ್ಟು, ನನ್ನ ಮಗಳು ಸ್ಕೂಲ್ ಇದ್ದಾಗ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.